Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಒಂದು ದಿವಸಕ್ಕೆ ಇಷ್ಟು ಹೋಮ್ವರ್ಕ್ ಬರಿಬೇಕು ಅಷ್ಟೇ ಕೊಡ್ತಾರೆ, ಬರೀತಾರೆ ಸರ್. ಹೋಮ್ವರ್ಕ್ ಕೊಟ್ಟಿಲ್ಲ ಅಂದರೆ ಕೂಡ ಪ್ರಾಬ್ಲಮ್ಮೇ ಸರ್. ಅದಕ್ಕೆ ಇವ್ರು ಹೋಮ್ವರ್ಕ್ ಕೊಡ್ತಾರಲ್ಲ, ಮೊಬೈಲ್ ಕಡೆಗೆ ಧ್ಯಾಸ ಹೋಗೋದಿಲ್ಲ ಸರ್ ಅವ್ರಿಗೆ. ಸರ್ ಎಜುಕೇಷನ್ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡರು ಇಲ್ಲೇ ಓದಿದ್ರು. ಹೋಮ್ವರ್ಕ್ಸ್ ಎಲ್ಲ ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿ ಓದಿಸ್ತಾರೆ. ಮತ್ತು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಸ್ತಿರ್ತಾರೆ. ಅವರನ್ನು ಹೋಮ್ವರ್ಕ್ ಮಾಡೋದ್ರಿಂದ ಕರೆದು ಹೇಳ್ತಾರೆ ಮನೆಯಲ್ಲಿ ಓದಿಸ್ರಿ ಅಂತ. ನಾವು ಸ್ವಲ್ಪ ಓದಿಸ್ತೀವಿ ಸರ್. ನಮ್ಮ ಹುಡುಗಿಗೆ ಸ್ವಲ್ಪ ಮಾತಾಡೋಕ್ಕೆ ಬರೋಂಗಿಲ್ಲ ಸರ್. ಇವಾಗ ಸ್ವಲ್ಪ ಶಾಲೆಗೆ ಕೆಲಸ ಸೇರಿಸ್ಮಂದು ಇವಾಗ ಸ್ವಲ್ಪ ಮಾತಾಡ್ತಾಳೆ. ಚೆನ್ನಾಗಿ ಮಾತಾಡ್ತಲ್ಲ. ಮತ್ತು ಏನನ್ನ ಹೇಳ್ತಾ ಕೂಡ ಅವರು ಆಕೆಗೆ ಬರೋಂಗಿಲ್ಲ ಅಂತ ಕೂಡ ಆಕೆ ಹಂಗೆ ಹೇಳ್ತಲ್ಲ ನನಗೆ ಬಂದು, ಹಿಂಗೆ ಎಲ್ಲರಮ್ಮ ಶಾಲೆಲ್ಲ ಅಂತ ಹೇಳ್ತಲ್ಲ. ಹೇಳ್ತಾರೆ ಸರ್. ಆದರೆ ನನ್ನ ಮಗ ಕಿವಿ ಕೇಳಂಗಿಲ್ಲ, ಬಾಯಿ ಮಾತಾಡೋಂಗಿಲ್ಲ. ಹುಟ್ಟಿದಾಗಿನಿಂದ ನನ್ನ ಮಗನಿಗೆ ನಾವು ದೂರಲ್ಲಿ ಸೇರಿಸಿದ್ರೆ ಅವ್ನಿಗೆ ತೊಂದರೆ ಆಗ್ಬೋದಂತ ಇಲ್ಲೇ ಬಾಗಿಲಾಗೆ ಸೇರಿಸ್ಕೊಂಬಿಟ್ಟು UKG LKG. ಏನಾದರೂ ಒಂದು ನಾವು ಮಕ್ಕಳಲ್ಲಿ ಕಲಿಕೆ ಆಗಬೇಕಂದ್ರೆ ಕನ್ನಡಿ ಹಿಡ್ದಂಗೆ ಗುರ್ತಿರ್ಬೇಕು ಸರ್ ಅಂತಕ್ಕಂಥದ್ದು. ಹಾಗೆ ಇವತ್ತು ಈ ಶಾಲೆಯಲ್ಲಿ ಕೂಡ ಒಂದು ಗುರ್ತಿದೆ. ಸರ್ ರೂಮ್ ಎಲ್ಲಿದೆ ಅಂತ ಕೇಳ್ಕೊಂಡೆ ಬಂದಿದ್ದೆ ಸರ್. ಫಸ್ಟ್ ಇನ್ಫಾರ್ಮೇಶನ್ ಏನು ಕಲೆಕ್ಟ್ ಮಾಡ್ಕೊಂಡು ಬಂದಿಲ್ಲ ಸರ್. ಹೆಂಗಿತ್ತು HM ಸರ್ ರೂಮು ಬಂದಾಗ? ಹಿಂಗೆ ಇತ್ತು ಸರ್. ಸಂಸ್ಥಾಪಕರ ವಿಚಾರ ಕೇಳಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ಅನುಕೂಲ ಎಲ್ಲ ಕಡೆಯಿಂದ ಫೈನಾನ್ಷಿಯಲಿ ಅಥವಾ ಒಳ್ಳೆಯ ಒಂದು ಜ್ಞಾನಾರ್ಜನೆಗೆ ನನ್ನ ಒಂದು ಆಸೆಯ ಪ್ರಕಾರ ಮೆಡಿಕಲ್ ಬಗ್ಗೆ ಭಾಳಷ್ಟು ಸಹಕಾರಿಯಾಗುವಂಥ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಮೆಡಿಕಲ್ ಕಂಪ್ನಿಯಲ್ಲಿ ಮಾಡ್ತಾಯಿದ್ದೆ. ಅದು ಮಾಡಿದ ಒಂದು 10-15 ವರ್ಷದ ನಂತರ ನಮ್ಮ ಅಣ್ಣನವರ ತಾಯಿಯವರ ಆಸೆಯಂತೆ ಅವರ ಒಂದು ಮಾತಿಗೆ ಹೋಗೊಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ನಾನು ಕೂಡ ಕೈ ಜೋಡಿಸಿದೆ. ನನಗೂ ಕೂಡ ಇದರಲ್ಲಿ ಆಸಕ್ತಿ ಇತ್ತು. ಆವಾಗವಾಗ ನಾನು ಕಂಪ್ನಿಯಲ್ಲಿ ಇದ್ದಾಗೂ ಕೂಡ ಶನಿವಾರ ಆದಿತ್ಯವಾರ ಬಂದು ಕ್ಲಾಸಸ್ ತೊಗೊಳ್ತಾ ಇದ್ದೆ. ತೊಗೊಂಡು ಈ 8, 9, 10ನೇ ಕ್ಲಾಸ್ನಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗೋದಕ್ಕೋಸ್ಕರ ನಾವು ಮಾನಿಟ್ರಿಂಗ್ ಮಾಡಬೇಕು. ನಾವು ಮಕ್ಕಳನ್ನು ಮಾನಿಟ್ರಿಂಗ್ ಮಾಡಬೇಕು. 1ನೇ ಟೆಸ್ಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾನೆ, 2ನೇ ಟೆಸ್ಟಿಗೆ ಎಷ್ಟು ಬದಲಾವಣೆ ಆಗಬೇಕು, ಅವನು ರೆಡ್ ಝೋನ್ನಲ್ಲಿದ್ದಾನ, ಯೆಲ್ಲೋ ಝೋನ್ನಲ್ಲಿದ್ದಾನ, ಗ್ರೀನ್ ಝೋನ್ನಲ್ಲಿದ್ದಾನ, ಈ ರೀತಿ ಮಾರ್ಕಿಂಗ್ ಮಾಡ್ತಾ ಹೈಸ್ಕೂಲಲ್ಲಿ ಇರಬೇಕಾದಾಗ ಮಕ್ಕಳೆಲ್ಲ ಭಾಳ ಆಸಕ್ತಿ ತೋರಿಸ್ತಾಯಿದ್ರು. ಆ ಒಂದು ಆಸಕ್ತಿ ನನಗೂ ಕೂಡ ಈ ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ, ಈ ಶಾಲೆಯಲ್ಲಿ ಸತತವಾಗಿ
ಇರೋದಕ್ಕೆ ಸಹಕಾರಿಯಾದಂಥ ಒಂದು ಸ್ಫೂರ್ತಿಯನ್ನು ಕೊಟ್ಟಿರುತ್ತದೆ. ಹಾಗಾಗಿ ಆ ಒಂದು ಶಾಲೆಯನ್ನು 2013-14ರಲ್ಲಿ ನಾವು ಪ್ರಾರಂಭ ಮಾಡಿರ್ತೀವಿ. ಕಮಲಾಪುರ ಒಂದು ಪಟ್ಟಣದಲ್ಲಿ ಬಂದಿರತಕ್ಕಂಥ ಶ್ರೀ ಚನ್ನಬಸವೇಶ್ವರ ಎಲ್ಲರಿಗೆ ಬೇಕಾಗಿ MP stand for number of parliament. ಬಂದು ಬೆಳಗ ನೀನೆಲ್ಲದೆ ಮತ್ತೆ ಅಳು ಇಲ್ಲವಯ್ಯ ಕೂಡಲ ಸಂಗಮ ದೇವ. RBC stand for red blood cells. ಕಲ್ಲು ದೇವರಿಗೆ ಚಿನ್ನ ಹಾಕುವ ಬದಲು ಎತ್ತ ತಾಯಿ ದೇವರಿಗೆ ಅನ್ನ ಹಾಕು. The highest population first country is India. ಕಂಪ್ಯೂಟರ್ ಅನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ದ ಇನ್ವೆಂಟರ್ ಆಫ್ ಕಂಪ್ಯೂಟರ್ ವಾಸ್ ಚಾರ್ಲ್ಸ್ ಬ್ಯಾಬೇಜ್. ಕನ್ನಡದ ಮೊದಲನೇ ಕವಿ ಪಂಪ. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ದಾರಿಯಲ್ಲಿ ನಿಯತ್ತು ಇದ್ದರೆ ನಡೆಯೋ ತಾಕತ್ತು ಯಾರಿಗೂ ಇಲ್ಲ. ಏನು ಗೊತ್ತಿರಾದ್ರೂ ಒಬ್ರಿಗೊಬ್ರು ಕೇಳ್ಕೊತೀವಿ. ಹೆಂಗೆ ಟೀಚ್ ಮಾಡೋದಾಗಲಿ ಏನಾಗಲಿ ಸಾರು ನಮಗೆಲ್ಲ ತಿಳಿಸ್ತಾರೆ ಸರ್. ಸ್ಟೂಡೆಂಟ್ ಇದ್ದಾಗ ಎಲ್ಲ ಮುಂದೆ ತರಬೇಕು. ಚೆನ್ನಾಗಿ ಅವನು ಹೇಳ್ತಾರೆ, ನಾವು ಸಾರ್ ಹೆಂಗೆ ಹೇಳ್ತಾರೆ ಅವನ್ನೆಲ್ಲ ಕೇಳ್ತೀವಿ ಸರ್. ಏನು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಹಿಂಗೆ ಕಲಿಸ್ರಿ ಹಂಗೆ ಮಾಡ್ಬೇಕಮ್ಮ. ಸ್ವತಂತ್ರಕ್ಕಾಗಿ ಯಾರ್ಯಾರು ಹೋರಾಡಿದ್ರು ಅವರ ಹೆಸರು ಇವಾಗ ಸಣ್ಣ ಮಕ್ಕಳಿದ್ದಾಗಲೇ ಅವರಿಗೆ ಮನದಟ್ಟು ಮಾಡಿಸಿದ್ರೆ ನಮ್ಮ ಸ್ವತಂತ್ರಕ್ಕಾಗಿ ನಮಗೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು ಅಂತೇಳಿ ಅವರಿಗೆ ಚಿಕ್ಕ ವಯಸ್ಸಿಂದ ಗೊತ್ತಾದರೆ ಅವರ ದಾರಿನ ನಾವು ಹಿಡಿಬಹುದು ಅಂತೇಳಿ ಅವ್ರ ಮೈಂಡಲ್ಲಿ ನಾವು ಹೋಗಿಸ್ಬೇಕು ಸರ್. ಯಾಕಂದರೆ ಈಗಿನ ಕಾಲದಲ್ಲಿ 7-8 ವರ್ಷದಲ್ಲೇ ಫೋನು, ಗೇಮು, ಪಬ್ಜಿ ಬರೀ ಅದೇ ಮೈಂಡಲ್ಲಿ ಇರುತ್ತೆ ಸರ್. ಇಂಥ ಹೆಸರನ್ನ ನಾವು ಪದೇ ತೊಗೊತಾ ಇದ್ರೆ ಅವ್ರ ಮೈಂಡಲ್ಲಿ ಅವ್ರ ಹಾದಿ ಹೇಗೆ ನಡ್ಕೊಂಬಂದರು ನಾವು ಸ್ವಲ್ಪ 100% ಅಲ್ಲಿ ಒಂದು 10% ಅವರ ತಲೆಯಲ್ಲಿ ಹಾಕಿಸಿದ್ರೆ ಅವರ ಮೈಂಡು ಫ್ರೆಶ್ನೆಸ್ ಆಗುತ್ತೆ. ಈ ದಾರಿಯಿಂದ ಆ ದಾರಿಗೆ ಬರ್ತಾರೆ ಸರ್. ಭಾರತದಲ್ಲಿ ಏನು ನಾವು ಬಾವುಟವನ್ನು ಯಾಕೆ ಆರಿಸಿ ಮಹಾತ್ಮ ಗಾಂಧೀಜಿನ ಹೆಂಗೆ ನೆನೆಸ್ಕೊಂತೀವಿ ಅಂಥವೆಲ್ಲ ಹೇಳ್ತೀವಿ. ನೀಟಾಗೆಲ್ಲ ಭಾಷಣ ಎಲ್ಲ ಮಕ್ಕಳೆಲ್ಲ ಮಾಡ್ತಾರೆ. ಗಾಂಧೀಜಿ ಬಗ್ಗೆ ಹೇಳ್ತಾರೆ, ಡಾಕ್ಟರ್ B.R. ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ಬಹಳಷ್ಟು ಹೆಮ್ಮೆ ಅಂದರೆ ನಮ್ಮ ಕನ್ನಡನೇ ಸರ್. ಭಾರತದಲ್ಲಿ ಫಸ್ಟು ಲ್ಯಾಂಗ್ವೇಜ್ ನಮಗಿದೆ ಅಂದರೆ ಅದ್ರ ಬಗ್ಗೆ ವೇಷಭೂಷಣಗಳನ್ನ ಹಾಕಿಸ್ತೀವಿ, ನಾಟಕಗಳನ್ನೆಲ್ಲ ಮಾಡಿಸ್ತೀವಿ, ಡ್ಯಾನ್ಸ್ ಎಲ್ಲ ಮಾಡಿಸ್ತೀವಿ. ಸಂಸ್ಥಾಪಕರು ನಮ್ಮ ದೊಡ್ಡಣ್ಣವ್ರು ಸರ್, ಅಧ್ಯಕ್ಷರು. ಕಾರ್ಯದರ್ಶಿಗಳು ನಮ್ಮ ದೊಡ್ಡಣ್ಣವ್ರು ಸರ್. ಅಧ್ಯಕ್ಷರು ನಮ್ಮ ತಾಯಿನೇ. ಅವ್ರು 3 ಅಣ್ಣನಿಗೆ 3 ಸರ್ ನನಗೆ. ಮತ್ತು ಇದು ಒಂದು ನಮ್ಮ ತಂದೆಯ ಕನಸೂ ಆಗಿತ್ತು ಸರ್ ನನಗೆ. ಒಂದು ಚಿಕ್ಕ ವಯಸ್ಸಿನಲ್ಲಿ ಟೀಚರ್ ಮಾಡಬೇಕು ಅಂತ ಅನ್ನೋದೊಂದು ಆಸೆ ಆಗಿತ್ತು ಸರ್. ಅದು ಈಗ ನನಗೆ ಪೂರೈಸಿದೆ. ಸ್ವರಗಳಲ್ಲಿ ಎಷ್ಟು ಇದಾವೆ ಅಕ್ಷರಗಳು? ಯೋಗವಾಹಕಗಳು ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡೋದು ಒಂದು ದೊಡ್ಡ ಒಳ್ಳೆಯ ಉದ್ದೇಶ. ಅದೊಂದು ಶ್ರೇಷ್ಠ. ಅಂದರೆ ಅನ್ನದಾನಕ್ಕಿಂತ ವಿದ್ಯಾದಾನವೇ ಶ್ರೇಷ್ಠ ಅಂತ ಹೇಳ್ತಾರೆ ಸರ್. ಈಗ ವಿದ್ಯೆಯನ್ನು ಕಲಿಸಿದ್ದಂದರೆ ಬೇರೆ ಅನ್ನ ಕೊಟ್ಟಂದರೆ ಬೇರೆ ಬಂಗಾರ ಚಿನ್ನ ಇಲ್ಲ ಏನಾದ್ರು ಕೊಟ್ಟರು ಕೂಡ ಕದಿಬೋದು. ಆದರೆ ವಿದ್ಯೆ ಮಕ್ಕಳಿಗೆ ಕೊಟ್ಟನಂದ್ರೆ ಅದು ಲೈಫ್ ಲಾಂಗ್ ಅವರಿಗೆ ನೆನಪಿರ್ತದೆ ಸರ್. ಅವರು ನಮ್ಮನ್ನು ಹುಡ್ಕೊಂಬಂದು ಎಲ್ಲೇ ಇಂಜಿನಿಯರ್ ಹೋಗಲಿ ಬೇರೆ ಫಾರಿನ್ ನಮ್ಮ 5ನವರು ಓದಿಸಿದ್ದು ಹುಡುಗರು ಈಗಾಗಲೇ ಫಾರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್. ಅವರು ಕೂಡ ಇವಾಗ ನೆನೆಸ್ಕೊಂಡು ಫೋನ್ ಮಾಡಿ ಇಲ್ಲ ಸರ್ ನಿಮ್ಮ ಕಲಿಸಿದ್ದು ತುಂಬ ಒಳ್ಳೆಯದಾಯಿತು, ನಾವು ಈಗಾಗಲೇ ನಾವಿಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗಿದ್ದೀವಿ, ಓದ್ತಾ ಇದ್ದೀವಿ ಆ ಥರ ಅಂತಿದ್ದಾರೆ ಸರ್. ಈಗ ನಾವು ವಿದ್ಯೆ ಕಲಿಸಿದ್ದಂದರೆ ಅವ್ರು ಎಲ್ಲೋದ್ರೂ ಕೂಡ ನಮ್ಮ ನೆನೆಸ್ತಾರೆ. ಹಾಗಾಗಿ ವಿದ್ಯೆಯನ್ನು ಕಲಿಸೋದೇ ಒಂದು ದೊಡ್ಡ ಹುದ್ದೆ. ಇದೇ ನಮ್ಮ ಜೀವನ ವೃತ್ತಿ ಅಂಥೇಳಿ ನಾವು ಇದನ್ನು ಜೀವನ ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದೀವಿ. ನಾವು ಇದುವರೆಗೂ ನೀವಾಗೆ ಕೊಡ್ರಿ ಅಂತಂತ ನಾವು ಯಾರಿಗೂ ಹೇಳಿಲ್ಲ. ಬಟ್ ದೇಣಿಗೆ ಅಂದರೆ ದುಡ್ಡೇ ಕೊಟ್ಟನಪ್ಪ ಅಂದ್ರೆ ದೇಣಿಗೆ ಅನ್ನೋಂಥದ್ದೇನಲ್ಲ. ಕೆಲವೊಬ್ಬರು ಸರ್ವಿಸ್ನು ಕೊಡ್ತಾ ಇದ್ದಾರೆ. ಕೆಲವೊಬ್ಬರೆಲ್ಲ ನಮ್ಮ ಅಣ್ಣನವರಲ್ಲಿ ಕಲ್ತಂಥವ್ರು ಇವತ್ತಿಗೂ ಕೂಡ ಏನಾದರೂ ಶಾಲೆಯ ಬಗ್ಗೆ ಮಾಹಿತಿ ಕೊಡಬೇಕಾದರೆ ಅಥವಾ ಆಡಿಟಿಂಗ್ ಮಾಡಿಸೋದ್ರೊಳಗೆ ಬೇಕಾಗಿದ್ದರೆ ಬೇರೆ ಏನಾದರೂ ವಿವರಣೆ ಬೇಕಾಗಿದ್ರು ವಸ್ತುಗಳನ್ನು ಖರೀದಿ ಮಾಡೋದ್ರಲ್ಲಿ ಅಂಥದ್ರಲ್ಲೆಲ್ಲ ಸಹಕಾರಿಯಾಗಿರ್ತಾರೆ. ಆದರೆ ದುಡ್ಡಿಂದ ಇದ್ದಲ್ಲಿ ಈ ರೀತಿಯಾಗಿ ಸಪೋಸ್ 1 ಲಕ್ಷಕ್ಕೆ ಸಿಗೋಂಥದ್ದನ್ನ ಒಂದು 70,000 ಸಿಗೋದು. ಆವಾಗ ಏನಾಗುತ್ತೆ 30,000 ಅವ್ರು ಕೊಟ್ಟಂಗೆ ಆಗುತ್ತೆ. ಬಟ್ ಆದರೂ ದುಡ್ಡಿನಿಂದ ಕೊಟ್ಟಿರಲ್ಲ, ಅದರ ಒಂದು ಸಜೆಷನ್ನಿಂದ ಅವರು ನಮಗೆ ಸಹಕಾರಿ ಮಾಡ್ದಂಗೆ ಆಗಿದ್ರು. ನಮಗೆ ಪ್ರೈಮರಿ ಕ್ಲಾಸಸ್ಸಿಂದ ಎಲ್ಲ ಹೇಳ್ಕೊಟ್ಟಂಥವ್ರು ಈಗಲೂ ಅವರು ನಮಗೆ ಅವಾಗವಾಗ ನಮಗೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಅವರು ಒಂದು ರೀತಿ ನಮಗೆ ಸ್ಫೂರ್ತಿ ಇದ್ದಾಗೆ. ಈಗಲೂ ಅವ್ರನ್ನ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು.
ಗೌರವ ಉಪಾಧ್ಯಕ್ಷರನ್ನಾಗಿ. ಅವರಲ್ಲಿ ಇರ್ತಕ್ಕಂಥದ್ದು ಈಗ ಅವ್ರ ಮಗ ರಿಜಿಸ್ಟ್ರಾರ್ ಇದ್ದಾರೆ ಕೃಷ್ಣದೇವರಾಯ ಯೂನಿವರ್ಸಿಟಿಗೆ, ಆದರೂ ಕೂಡ ಅವರಲ್ಲಿ ಅದೇ ಭಾವನೆ ಇದೆ. ನನ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಒಂದು ಶಾಲೆಯನ್ನು ತೆಗೆದಿದ್ದಾರೆ ಅಂದರೆ ಅವರಿಗೆ ನಾನು ಯಾವ ರೀತಿಯಾದಂಥ ಸಜೆಷನ್ ಕೊಟ್ಟರೆ ಇನ್ನೂ ಬೆಳೀತಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಈಗಲೂ ಕೂಡ ಬಂದಾಗೆಲ್ಲ ಹೇಳ್ತಾ ಹೋಗ್ತಿರ್ತಾರೆ. ಬೇರೆ ಶಾಲೆಯ ಬಿಲ್ಡಿಂಗ್ ಮೇಲೆ ಅಥವಾ ನಾವು ಕಳಿಸ್ತಕ್ಕಂಥ ಬಸ್ ಮೇಲೆ ಅಥವಾ ಅವ್ರು ಹೇಳ್ತಕ್ಕಂಥ ಬೇರೆ ಓನ್ಲಿ ಇಂಗ್ಲೀಷ್ ಮೇಲೆ ಇರಲ್ಲ. ಆ ಮಗುವಿನ ಕಲ್ಚರ್, ಆ ಮಗುವಿನ ಮನೋಧೋರಣೆ, ಅವನ ಒಂದು ನಡವಳಿಕೆಯ ಮೇಲೆ ತಂದೆ ತಾಯಿಗೆ, ಅಜ್ಜ ಅಜ್ಜಿಗೆ, ಅಕ್ಕಪಕ್ಕದವರಿಗೆ ಮತ್ತು ಮುಂದಿನ ತನ್ನ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜೀವನದಲ್ಲಿ ತನ್ನನ್ನು ಬೆಳೆಸಿದಂಥ ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವ ಕೊಡುವಂಥ ವ್ಯಕ್ತಿ ಆಗ್ತಾನೋ ಆ ರೀತಿ ಆಗಿ ಬೆಳೆದಾಗ ಮಾತ್ರ ನಿಜವಾಗಿಯೂ ಸರ್ವತೋಮುಖವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ ಅಥವಾ ನಾಗರಿಕ ಅಂತಕ್ಕಂಥದ್ದನ್ನ ಬೆಳೆಸಬೇಕು ಅನ್ನೋದೇ ನನ್ನ ಧ್ಯೇಯ ಉದ್ದೇಶ. ಇಲ್ಲಿವರೆಗೂ ಶಾಲೆಯನ್ನು ನಡೆಸಲು ಸಹಕಾರ ಕೊಟ್ಟಂಥ ಈ ಕಮಲಾಪುರ ಗ್ರಾಮದ ಎಲ್ಲ ಜನ ಬಂಧುಗಳಿಗೂ, ನನ್ನ ತಾಯಿ ಮತ್ತು ಅಣ್ಣನವರಿಗೂ, ಕುಮಾರಸ್ವಾಮಿ ಅಣ್ಣನವರಿಗೂ, ಮತ್ತು ನಮ್ಮ ಶಾಲೆಯಲ್ಲಿ ಇಲ್ಲಿವರೆಗೂ ಸಹಕಾರಿಯಾಗಿ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕಿಯರಿಗೂ, ಶಿಕ್ಷಕರಿಗೂ ಹಾಗೂ ನನ್ನ ಪೋಷಕ ಮಿತ್ರರಿಗೂ ಎಲ್ಲರಿಗೂ ಈ ಸಹಕಾರ ನೀಡಿದಂಥವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.